ಇದೇ ಕ್ರೈಮ್ ಅಂದ್ರೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಉಮರ್ ಫಾರೂಕ್. ಹುಟ್ಟುಹಬ್ಬದ ಸಂಭ್ರಮವೊಂದು ಕ್ಷಣಾರ್ಧದಲ್ಲಿ ರಕ್ತದೋಕುಳಿಯಾಗಿ ಬದಲಾದ ಒಂದು ಆಘಾತಕಾರಿ ಘಟನೆ ಉತ್ತರ ಪ್ರದೇಶದಲ್ಲಿ ನಡೆದಿದೆ. ಕೇವಲ ಮುಖಕ್ಕೆ ಕೇಕ್ ಬಳಿದ ಅನ್ನೋ ಕಾರಣಕ್ಕೆ ಜಿಮ್ ಟ್ರೈನರ್ ಒಬ್ಬ ತನ್ನ ಸ್ನೇಹಿತರನ್ನೇ ಗುಂಡಿಕ್ಕಿ ಕೊಲೆ ಮಾಡಿದ್ದಾನೆ. ಹಾಗಾದರೆ ಆ ರಾತ್ರಿ ಜಿಮ್ನಲ್ಲಿ ನಿಜಕ್ಕೂ ನಡೆದಿದ್ದೇನು, ಕೊಂದಿದ್ದಕ್ಕೆ ಅಸಲಿ ಕಾರಣ ಏನು, ಇದೆಲ್ಲವನ್ನ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ಕಡೇ ತನಕ ಮಿಸ್ ಮಾಡದೆ ನೋಡಿ. ಉತ್ತರ ಪ್ರದೇಶದ ಬುಲಂದ್ ಶಹರ್ ಜಿಲ್ಲೆಯ ಕುರ್ಜಾ ಟೌನ್ ಶನಿವಾರ ರಾತ್ರಿ ಸುಭಾಷ್ ರಸ್ತೆಯಲ್ಲಿರುವ ಜಿಮ್ ಒಂದರಲ್ಲಿ ಜೀತೋ ಅನ್ನೋ ಜಿಮ್ ಟ್ರೈನರ್ನ ಹುಟ್ಟುಹಬ್ಬ ಪಾರ್ಟಿ ನಡೀತಾ ಇತ್ತು. ಈ ಪಾರ್ಟಿಗೆ ಆತನ ಸ್ನೇಹಿತರು ಕೂಡ ಬಂದಿದ್ದರು. ಸಂಭ್ರಮದಿಂದ ಕೇಕ್ ಕತ್ತರಿಸುವಾಗ ಜೀತು ಮುಖಕ್ಕೆ ಕೇಕ್ ಬಳಿಯುವ ವಿಚಾರದಲ್ಲಿ ಸ್ನೇಹಿತರ ನಡುವೆ ಮಾತಿನ ಚಕಮಕಿ ಶುರುವಾಗುತ್ತೆ. ಈ ಸಣ್ಣ ಜಗಳ ನೋಡ್ತಾ ಇದ್ದಂಗೆ ವಿಕೋಪಕ್ಕೆ ಹೋಗುತ್ತೆ. ಕೋಪಗೊಂಡು ಜಿಮ್ನಿಂದ ಹೊರಗೋದ ಜೀತು ಸ್ವಲ್ಪ ಹೊತ್ತಾದ ನಂತರ ತನ್ನ ಬೇರೆ ಸ್ನೇಹಿತರು ಮತ್ತು ಅದರ ಜೊತೆಗೆ ಬಂದೂಕ್ ಹಿಡ್ಕೊಂಡು ವಾಪಸ್ಸು ಬರ್ತಾನೆ. ಜಿಮ್ನಲ್ಲೇ ಕೂತ್ಕೊಂಡಿದ್ದ ಮೂವರ ತಲೆಗೆ ನೇರವಾಗಿ ಗುಂಡು ಹಾರಿಸ್ತಾನೆ. ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಮೂವರನ್ನು ತಕ್ಷಣ ಆಸ್ಪತ್ರೆಗೆ ಸಾಗಿಸಲಾಯಿತಾದರೂ ಅವರು ಆಗಲೇ ಮೃತಪಟ್ಟಿದ್ದಾರೆ ಅಂತ ವೈದ್ಯರು ಘೋಷಣೆ ಮಾಡ್ತಾರೆ. ಮೃತರನ್ನ ಒಂದೇ ಕುಟುಂಬದ ಅಮರ್ದೀಪ್ ಸೈನಿ, ಮನೀಶ್ ಸೈನಿ ಮತ್ತು ಆಕಾಶ್ ಸೈನಿ ಅಂತ ಗುರುತಿಸಲಾಗಿದೆ. ಇವರೆಲ್ಲರೂ ಸ್ಥಳೀಯ ಬಿಜೆಪಿ ಕಾರ್ಪೊರೇಟರ್ ಒಬ್ಬರ ಸಹೋದರ ಮತ್ತು ಇಬ್ಬರು ಸೋದರಳಿಯರಾಗಿರ್ತಾರೆ. ಈ ಮೂವರಿಗೆ ಮದುವೆ ಆಗಿರೋದಿಲ್ಲ, ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡಿರ್ತಾರೆ. ಜೊತೆಗೆ ಇದೇ ಜಿಮ್ನಲ್ಲಿ ವರ್ಕೌಟ್ ಕೂಡ ಮಾಡ್ತಾ ಇದ್ರು. ಮೇಲ್ನೋಟಕ್ಕೆ ಇದೊಂದು ಕೇಕ್ ಬಳಿಯುವ ವಿಚಾರಕ್ಕೆ ನಡೆದ ಗಲಾಟೆ ಅಂತ ಕಂಡು ಬಂದ್ರೂ ಎರಡೂ ಗುಂಪುಗಳ ನಡುವೆ ಮೊದಲೇ ಪರಿಚಯ ಇತ್ತು. ಅವರ ನಡುವಿನ ಹಳೆಯ ವೈಷಮ್ಯ ಮತ್ತು ಆ ಲೋಕಲ್ ಆಗಿ ಯಾರು ಸ್ಟ್ರಾಂಗ್ ಇದ್ದಾರೆ ಅನ್ನೋ ಪೈಪೋಟಿಯೇ ಈ ಕೊಲೆಗೆ ಅಸಲಿ ಕಾರಣ ಅಂತ ಪೊಲೀಸರು ಡೌಟ್ ಮಾಡಿದ್ದಾರೆ. ಈ ಘಟನೆಗೆ ಸಂಬಂಧಪಟ್ಟಂತೆ FIR ದಾಖಲಾಗಿದೆ. 10 ಜನರ ವಿರುದ್ಧ ಕೊಲೆ ಮತ್ತು ಗಲಭೆ ಪ್ರಕರಣ ದಾಖಲಿಸಿಕೊಳ್ಳಲಾಗಿದೆ. ಬುಲಂದ್ ಶಹರ್ SP ಅಂತರಿಕ್ಷ ಜೈನ್ ನೇತೃತ್ವದಲ್ಲಿ ತನಿಖೆ ಚುರುಕುಗೊಂಡಿದೆ. ನರೇಶ್, ರೂಪೇಶ್ ಮತ್ತು ಮಯಾಂಕ್ ಅನ್ನೋ 3 ಆರೋಪಿಗಳನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. अमरदीप, आकाश और मनीष, वो तीनों जो है यहाँ पे अमरदीप, मनीष और आकाश, ये तीनों जिम में थे. तो यहाँ पे किसी जीतू नाम के लड़के का जन्मदिन था. जन्मदिन में किसी बात पे विवाद हो गया. विवाद होने के कारण से विवाद बढ़ता चला गया. उसके बाद उसमें जो है अभी तक से जो सूचना प्राप्त हुई है उसमें गोली चली, जिसमें 3 व्यक्तियों की जो मृत्यु हो गई, अमरदीप की, मनीष की और आकाश से. ये पहले से ही एक दूसरे से पूर्व परिचित थे और इसमें जो है तत्कालिक रूप से यहाँ के स्थानीय चौकी प्रभारी, थाना प्रभारी, हमारे CO, एडिशनल SP और साथ में हमारे DIG साहब मौके पर आ गए. ಈ ನಡುವೆ ಇವತ್ತು ಸೋಮವಾರ ಮುಂಜಾನೆ ದೊಡ್ಡ ಹೈ ಡ್ರಾಮಾ ನಡೆದಿದೆ. ಸರ್ಕಲ್ ಆಫೀಸರ್ ಶೋಭಿತ್ ಕುಮಾರ್ ತಿಳಿಸಿರುವಂತೆ ಆರೋಪಿ ಮಯಾಂಕ್ನಿಂದ ಕೊಲೆಗೆ ಬಳಸಿದ ಆಯುಧವನ್ನು ವಶಪಡಿಸಿಕೊಳ್ಳೋದಕ್ಕೆ ಪೊಲೀಸರು ಕುರ್ಜಾ ನಗರದ ಹೊರವಲಯದಲ್ಲಿರುವ ಅಗ್ವಾಲ್ ಫ್ಲೈಓವರ್ ಬಳಿ ಕರ್ಕೊಂಡೋಗಿರ್ತಾರೆ. ಈ ಸಂದರ್ಭದಲ್ಲಿ ಮಯಾಂಕು ತಾನು ಬಚ್ಚಿಟ್ಕೊಂಡಿದ್ದ ಬಂದೂಕನ್ನು ದಿಢೀರನೆ ಹೊರಗೆ ತೆಗೆದು ಪೊಲೀಸರ ಮೇಲೆ ಗುಂಡು ಹಾರಿಸಿ ಪರಾರಿ ಆಗೋದಕ್ಕೆ ಯತ್ನ ಮಾಡಿದ್ದಾನೆ. ಆಗ ಪೊಲೀಸರು ಆತ್ಮರಕ್ಷಣೆಗೋಸ್ಕರ ಮರುದಾಳಿ ಮಾಡಿದ್ದಾರೆ. ಮಯಾಂಕ್ ಕಾಲಿಗೆ ಗುಂಡು ಬಿದ್ದಿದೆ. ಆತನನ್ನು ವಶಕ್ಕೆ ಪಡೆದುಕೊಂಡು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಅದೃಷ್ಟವಶಾತ್ ಘಟನೆಯಲ್ಲಿ ಯಾವುದೇ ಪೊಲೀಸರಿಗೆ ಗಾಯಗಳಾಗಿಲ್ಲ ಅಂತ ಅಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ. विगत 25/26 की रात्रि में हुए मर्डर में थाना खुर्जा नगर पुलिस के द्वारा 3 अभियुक्तों को गिरफ्तार किया गया था, जिनसे पूछताछ के दौरान ये संज्ञान में आया कि उनमें से एक अभियुक्त मयंक पुत्र प्रेमचंद के द्वारा एक अवैध असला अगवाल फ्लाईओवर के नीचे छिपाकर रखा गया है. अभियुक्त की निशानदेही पर थाना खुर्जा नगर पुलिस उस असले को बरामद करने के लिए अगवाल फ्लाईओवर के नीचे पहुंची. तभी मौका पाकर पुलिस टीम से छुड़ाकर भागने एवं पूर्व से छिपाए गए असले के द्वारा पुलिस टीम के ऊपर जान से मारने की नीयत से अभियुक्त मयंक के द्वारा फायर किया गया. आत्मरक्षार्थ जवाबी कार्यवाही में पुलिस टीम के द्वारा भी फायर किया गया, जिसमें अभियुक्त को पुनः घायल अवस्था में गिरफ्तार किया गया है तथा इसके पास से एक अवैध तमंचा 315 बोर का बरामद हुआ है. एक खोखा कारतूस बरामद हुआ है. अभियुक्त को उपचार के लिए तत्काल अस्पताल भिजवा दिया गया है. अग्रिम विधिक कार्रवाई की जा रही है.
ಇದೀಗ ಪರಾರಿಯಾಗಿರುವ ಮುಖ್ಯ ಆರೋಪಿ ಜಿಮ್ ಟ್ರೈನರ್ ಜೀತು ಹಾಗೂ ಉಳಿದವರಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. CCTV ದೃಶ್ಯಾವಳಿಗಳನ್ನು ಪರಿಶೀಲನೆ ಮಾಡಲಾಗ್ತಾ ಇದೆ. ಕೇವಲ ಒಂದು ಕ್ಷಣದ ಕೋಪ ಮತ್ತು ಗುಂಪುಗಳ ನಡುವಿನ ದ್ವೇಷ 3 ಯುವಕರ ಜೀವವನ್ನು ಬಲಿ ಪಡೆದಿದೆ. ತನಿಖೆ ಮುಂದುವರೆದಿದೆ. ಮತ್ತಷ್ಟು ಅಪ್ಡೇಟ್ಸನ್ನು ಕಾಯ್ದು ನೋಡಬೇಕಾಗಿದೆ. ಸೊ ಫ್ರೆಂಡ್ಸ್, ಇದು ಇವತ್ತಿನ ಇದೇ ಕ್ರೈಮ್ ಅಂದರೆ ಕಾರ್ಯಕ್ರಮ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.